ನಮಸ್ಕಾರ ವೀಕ್ಷಕರೇ. 2025 ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಇಷ್ಟು ದಿನ ಕಾಯ್ತಾ ಇರ್ತಿದ್ದಲ್ಲ ಅಂತ ವಿದ್ಯಾರ್ಥಿಗಳಿಗೆ ನೀಟ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 7th ಫೆಬ್ರವರಿ ಹಿಡ್ಕೊಂಡು ಮಾರ್ಚ್ 7th ವರೆಗೆ ನಿಮ್ಗೆ ನೀಟ್ ಅಪ್ಲಿಕೇಶನ್ ಇದೆ. ವಿದ್ಯಾರ್ಥಿಗಳೇ, ಅವಸರ ಬೇಡ, ನಿಧಾನವಾಗಿ ಸಮಾಧಾನವಾಗಿ ನಿಮ್ಮ ಪಾಲಕರಿಗೆ ಕರ್ಕೊಂಡು ವಿದ್ಯಾರ್ಥಿಗಳು ನೀವೇ ಖುದ್ದಾಗಿ ಹಾಕಬೇಕು. ಬೇರೆದವರ ಕೈಯಲ್ಲಿ ಯಾವುದೇ ಕಾರಣಕ್ಕೂ ನೀವು ನೀಟ್ ಅಪ್ಲಿಕೇಶನ್ ಹಾಕಿ ಅಂತೇಳಿ ಯಾರ ಕಡೆ ಕೊಡಕ್ ಹೋಗಬೇಡಿ. ಇದು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು. ಯಾಕಂತಂದ್ರೆ ಹೋದ್ ಸರ್ತಿ ನನಗೆ ಒಂದಿಷ್ಟು ವಿದ್ಯಾರ್ಥಿಗಳದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕಾಗಿ ನೀವೇ ಖುದ್ದಾಗಿ ಹೋಗಿ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಫೆಬ್ರವರಿ 7th ಹಿಡ್ಕೊಂಡು ಮಾರ್ಚ್ 7th ವರೆಗೆ ನಿಮ್ ನೀಟ್ ಅಪ್ಲಿಕೇಶನ್ ಹಾಕಕ್ಕಿದೆ, ಟೈಮ್ ಇದೆ. ಬಟ್ ಇನ್ನೊಂದು CET ವಿದ್ಯಾರ್ಥಿಗಳಿಗೆ ಏನಿತ್ತು, ಎಡಿಟ್ ಮಾಡಲು ಇವಾಗೆ ಕೊಟ್ಟಿದ್ದರು. ಬಟ್ ನೀಟ್ ವಿದ್ಯಾರ್ಥಿಗೆ ಹಂಗ್ ಕೊಟ್ಟಿರ್ಲಿಲ್ಲ. ಏನ್ ಮಾಡಿದೆ, ಅದಕ್ಕೆ ಆದಂತ ಒಂದು ಡೇಟ್ ಕೊಟ್ಟಿದ್ದಾರೆ. ಮಾರ್ಚ್ 9th ಹಿಡ್ಕೊಂಡು ಮಾರ್ಚ್ 11th ವರೆಗೆ ನಿಮ್ಮ ನೀಟ್ ಎಡಿಟ್ ಮಾಡಲು ಟೈಮ್ ಅವಕಾಶ ಕೊಟ್ಟಿದ್ದಾರೆ. ನೀಟ್ ವಿದ್ಯಾರ್ಥಿಗಳ ಫೀ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 1700 ಇದೆ. ಜನರಲ್ ಮೆರಿಟ್ EWS ಮತ್ತು ವಿದ್ಯಾರ್ಥಿಗಳಿಗೆ 1600 ಇದೆ, ಅಂದ್ರೆ 1600 ಇದೆ. SC/ST ವಿದ್ಯಾರ್ಥಿಗೆ 1000 ರೂಪೀಸ್ ಇದೆ. ಮತ್ತೆ ಎಕ್ಸಾಮ್ 180 ಕ್ವಶನ್ಗೆ 180 ನಿಮಿಷಗಳಿವೆ. 180 ಕ್ವಶನ್ಗಳದಾವ, 180 ನಿಮಿಷ ಅಂದ್ರೆ 3 ತಾಸು ಸಮಯಾವಕಾಶವಿದೆ. 3 ತಾಸು ಅಂದರೆ ಯಾವ ದಿನಕ್ಕದ ನಿಮ್ಮ ಎಕ್ಸಾಮು? ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ. ನೀಟ್ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮು 4th ಮೇ 4ನೇ ತಾರೀಕು 2025 ಮೇ ಒಳಗ ನಿಮ್ ಎಕ್ಸಾಮ್ ಇದೆ. ಟೈಮಿಂಗು 180 ನಿಮಿಷಗಳು ಅಂದರೆ 3 ತಾಸು. ಸಮಯ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ. ವಿದ್ಯಾರ್ಥಿಗಳೇ, ನಾನೇನಾದ್ರೂ ಹೇಳೋದು ನಿಮಗ ಈ ವಿಡಿಯೋ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲ ನಿಮಗ ಏನೇ ವಿದ್ಯಾರ್ಥಿಗಳಿಗೆ ನಿಮಗೆ ಬೇಕಾಗಿತ್ತಂದ್ರು ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಇದೆ, ಅದರೊಳಗೆ ನಿಮ್ಗೆ ಏನೇ ಮಾಹಿತಿ ಬೇಕಾಗಿತ್ತಂದ್ರು ಒಂದು ನಮ್ಮ ನಂಬರ್ಗೆ ಅಥವಾ ನಮ್ಗೆ 8970270674 ಈ ನಂಬರ್ಗೆ ಒಂದು ಮೆಸೇಜ್ ಹಾಕಿ ವಾಟ್ಸಪ್ದು. ನಿಮಗೆ ಏನೇ ಮಾಹಿತಿ ಕೂಡ ಬೇಕಾದರೂ ಈ ನಂಬರ್ಗೆ ನಿಮ್ಮ ಮಾಹಿತಿ ಕೊಟ್ಟಕ್ಕೆ ಮೆಸೇಜ್ ಹಾಕಿದ್ರೆ ನಾನು ನಿಮ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಇನ್ನೊಂದು ಮಾಹಿತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮತ್ತೊಬ್ಬರ ಕೈಗೆ ಅಪ್ಲೈ ಮಾಡಕ್ ಬಿಡಬೇಡಿ. ನೀವೇ ಖುದ್ದಾಗಿ ಕೂತು ನೀವು ಅಪ್ಲೈ ಮಾಡಿ. ಅಥವಾ ಈ ಸೈಬರ್ ಸೆಂಟರ್ ಇದ್ದವರಿಗೆ ಹಣ ನೀನೇ ಹಾಕಂತ ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಹೇಳಕ್ ಹೋಗ್ಬೇಡಿ. ಮತ್ತೆ ಈ ಚಾನೆಲ್ ನನ್ನ ಲೈಕ್ ಮಾಡೋದು ಮರೆಯಕ್ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ಇಷ್ಟಿದೆ. ಮತ್ತೆ ನಿಮಗ ಮತ್ತೊಂದು ವಿಡಿಯೋ ನಾನು ಮಾಡ್ತಾ ಇರ್ತೀನಿ. ಮತ್ತೆ ಏನಾದ್ರು ಆ ವಿಡಿಯೋದಲ್ಲಿ ಮತ್ತೆ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.